ಗ್ರಾಮ ಪಂಚಾಯಿತಿಗೆ ಶ್ರೀಮತಿ ಜಯಲಕ್ಷ್ಮಿ ರಮೇಶ್ ರವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜಯಲಕ್ಷ್ಮಿ ರವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ. ನೂತನ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ಗಣ್ಯರು ಭಾಗಿ. ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಎರಡನೇ ಬಾರಿ ಜಯಲಕ್ಷ್ಮಿ ರಮೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಯಲಕ್ಷ್ಮಿ ರಮೇಶ್ ರವರು 15 ಜನ ಸದಸ್ಯರಲ್ಲಿ 10 ಜನ ಸದಸ್ಯರ ಬೆಂಬಲದಿಂದ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಜಯಲಕ್ಷ್ಮಿ ರಮೇಶ್ ರವರು ಮಾತನಾಡಿ, ನನ್ನ ಸೇವಾವಧಿ ಮುಗಿಯುವವರೆಗೂ ಜನಗಳ ಸಮಸ್ಯೆಗೆ ಸ್ಪಂದಿಸಿ ಕುಡಿಯುವ ನೀರು, ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆ ಕೊಡುತ್ತೇನೆ ಮತ್ತು ಎಲ್ಲ ಸದಸ್ಯರ ಬೆಂಬಲದಿಂದ ನಾವು ಸಾರ್ವಜನಿಕರ ಸಮಸ್ಯೆ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಅದನ್ನು ಪರಿಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು. ಮಾಜಿ ಅಧ್ಯಕ್ಷರಾದ ಶೋಭಾ ಸೋಮಶೇಖರ್ ಅವರು ಮಾತನಾಡಿ, ಜನಗಳ ಕಷ್ಟಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸೋಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಮೀನಾಕ್ಷಿ ಶಿವಣ್ಣ, ಜಯಮ್ಮ ತೊರಗಟ್ಟೆ ತಿಪ್ಪೇಸ್ವಾಮಿ, ವಸಂತಮ್ಮ ಅಂಜನಪ್ಪ, ಶೋಭಾ ಸೋಮಶೇಖರ್, ಪ್ರಭಾಕರ್ ಹಮಕುಂದಿ, ಮಂಜಮ್ಮ ಹಟ್ಟಿಸ್ವಾಮಿ, ಜಮೃತ್ ಬೇಗಂ ಇಸ್ಮಾಯಿಲ್, ಕೊಲ್ಲಮ್ಮ ಬೇನಳಪ್ಪ, ಉಪಾಧ್ಯಕ್ಷರಾದ ಗೀತಾ ಗುರುರಾಜ್, ಗಂಗಮ್ಮ ಚಿತ್ತಯ್ಯ, ಬೈರಾಪುರ ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಜಿಎನ್ ಮಲ್ಲಿಕಾರ್ಜುನ್ ಹಾಗೂ ಸಿಬ್ಬಂದಿಯವರು ಮತ್ತು ಪೊಲೀಸ್ ಸಿಬ್ಬಂದಿಯವರು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಬಿಜೆಪಿ ಪಕ್ಷದ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸ್ಥಾನ ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಜಯಲಕ್ಷ್ಮಿ ರಮೇಶ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಹಾಗೂ ಸದಸ್ಯರಲ್ಲಿ ಹಾಗೂ ನಮ್ಮ ಗ್ರಾಮದ ಮುಖಂಡರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದಿಷ್ಟೇ, 5 ವರ್ಷದ ಅವಧಿ ಮುಗಿತಾ ಬಂದಿದೆ. ನಾನು ಕೂಡ ಪೀರಿಯಡ್ ಮುಗಿತಾ ಬಂದಿದೆ. ನಮ್ದಿನ 5 ತಿಂಗಳು ಮಾತ್ರ. ನಾನು ಮೇ ತಿಂಗಳಲ್ಲಿ ನಾನು ನಿವೃತ್ತಿ ಆಗ್ತಾಯಿದ್ದೀನಿ. ಫೆಬ್ರವರಿ ತಿಂಗಳಲ್ಲಿ ಸಾಮಾನ್ಯವಾಗಿ ಅರ್ಥ ಮಾಡ್ಬೋದು. ನಾವು ಅವಧಿ ಇರ್ತಕ್ಕಂಥ ಸಮಯದಲ್ಲಿನೇ ನನ್ನ ಅವಧಿನಲ್ಲಿ ಏನೇನು ಕೆಲಸಗಳು ಆಗಿದಾವೋ, ಯಾವ ರೀತಿಯಾಗಿ ಹಿಂದೆ ನಾವು ಸಹಕಾರ ಕೊಡ್ಕೊಂಡು ಮಾಡ್ಕೊಂಡಿದ್ವಿ, ಈಗಲೂ ಅದೇ ರೀತಿಯಾಗಿ ನಾವು ಸಹಕಾರ ಕೊಡ್ಕೊಂಡು ಯಾರಿಗೂ ಏನೂ ತೊಂದರೆ ಆದಂಥ ರೀತಿಯಲ್ಲಿ ಕೆಲಸ ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ಮಾಡ್ತಾಯಿದ್ವಿ. ಅಧ್ಯಕ್ಷಗಳು ಹಿಂದೆ ಇರ್ತಕ್ಕಂಥ ಅಧ್ಯಕ್ಷಗಳು ನಮ್ಮ ವಸಂತಮ್ಮ ಆಗಿರ್ಬೋದು, ಶೋಭಾ ಸೋಮಶೇಖರ್ ಆಗಿರ್ಬೋದು, ಮೀನಾಕ್ಷಿ ಶಿವಣ್ಣರಾಗಿರ್ಬೋದು, ಎಲ್ಲನೂ ಕೂಡ ನಮಗೆಲ್ಲರೂ ರೀತಿಯೂ ಸಹಕಾರ ಕೊಡ್ಕೊಂಬಂದಿದ್ದಾರೆ. ನಾವು ಎಲ್ಲ ರೀತಿಯಿಂದಲೂ ಸಹಕಾರ ಕೊಡ್ತಾ ಇದ್ದೀವಿ ಸಾರ್ವಜನಿಕರಿಗೆ. ಎನ್ಎಂ ತೆಗೆದಂಥ ವಿಚಾರದಲ್ಲಾಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲಾಗಿರ್ಬೋದು, ಯಾವುದೇ ಕಾರಣಕ್ಕೂ ನಾವು ಯಾವುದೂ ತೊಂದರೆ ಆಗದಂಗೆ ನಾವು ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಆದರೂ ಸಹ ಕೆಲವೊಂದು ಗ್ರಾಮಗಳಲ್ಲಿ NREJ ನಡೀತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಕಾಣ್ತಾ ಇರ್ತಾರೆ. ಅವನ್ನ ಏನು ಮಾಡ್ತಾರೆ ಅಂದರೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಗಮನಕ್ಕಾಗಲಿ, ಸದಸ್ಯರ ಗಮನಕ್ಕಾಗಲಿ ಅಥವಾ PDO ಗಮನಕ್ಕಾಗಲಿ ಯಾವುದೇ ಕಾರಣ ಬಂದಿದ್ದಾಗಲೇ ನಮ್ಮ ಮೀರಿ ಪತ್ರ ವ್ಯವಹಾರಗಳು ಅಥವಾ ಮೇಲಾಧಿಕಾರಿಗಳಿಗೆ ಗಮನ ತಕ್ಕಂಥದ್ದು ಅವು ಏನಾಗ್ತದವನ್ನು ನಮಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ವಿಚಾರವನ್ನು ಆಗ್ತಾಯಿದ್ದಾರೆ. ಆ ರೀತಿ ಆಗದಂಗೆ ನಾವು ಈಗೇನು ಹೊಸದಾಗಿ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಸೇರ್ಕೊಂಡು ಇನ್ನು ಉಳಿದಂಥ ಸಮಯದಲ್ಲಿ ಅಂಥವ್ರಿಗೆ ಯಾವುದಕ್ಕೂ ಏನೇ ತೊಂದರೆ ಬಂದರೂ ಕೂಡ ನಮ್ಮ ಹಂತದಲ್ಲಿನೇ ಬದಲಿಸಬೇಕು. ನಿಮ್ಮ ಎಲ್ಲರ ಅನುಗುಣವಾಗಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಜವಾಬ್ದಾರಿಯುತಗೊಂಡೆಲ್ಲ ಮಾಡಿದ್ದಾರೆ. ಅವರೆಲ್ಲರಿಗೂ ನೀವು ನಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸ್ವಾಗತವನ್ನು ಬಯಸೋಣ. ಹಾಗೂ ನಮ್ಮ ಪಂಚಾಯತಿಯ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ರಮೇಶ್ ಅವರು ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ಸಿಬ್ಬಂದಿಯ ಪರವಾಗಿ, ಊರಿನ ಗ್ರಾಮಸ್ಥರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ.
ಹಾಗೂ ಅದೇ ರೀತಿಯಾಗಿ ಕುರ್ಚಿ ಖಾಲಿ ಮಾಡಬಾರ್ದು ಅಂತ ಅದೇ ಕುರ್ಚಿಯಲ್ಲಿ ಕುತ್ಕೊಂಡು ಎಲ್ಲಾನು ಮನೆಗೆ ಕಳಿಸ್ತಾ ಕುತ್ಕೊಂಡಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೇಡಮ್ ಅವ್ರಿಗೂ ಗೀತಾ ಮೇಡಮ್ ಅವ್ರಿಗೂ ಸ್ವಾಗತ ಬಯಸ್ತೀವಿ. ಹಾಗೂ ನಮ್ಮ ಪಂಚಾಯತಿಯ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರಿಗೂ ಆಗಿನ ಊರಿನ ಮುಖಂಡರು ಅಕ್ಕ ತಂಗಿಯವ್ರಿಗೂ ಎಲ್ಲರಿಗೂ ಸ್ವಾಗತ ಬಯಸ್ತೀನಿ. ಇಂದು ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಜಯಲಕ್ಷ್ಮಿ ರಮೇಶ್ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಸದಸ್ಯರ ಪರವಾಗಿ, ಎಲ್ಲರ ಊರಿನ ಮುಖಂಡರು ಮತ್ತು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಮತ್ತೆ ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾಗಿ ಪರ್ಮನೆಂಟ್ ಆಗಿ ಅವರು ಅಂದ್ರೆ ಅದೇನು ಪರ್ಮನೆಂಟ್ ಮುಂದೆ ಅದೇ ತರ ಆಗ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ಹೇಳುತ್ತಾ ಅಧ್ಯಕ್ಷರಾಗಲ್ಲ ಅಂತ ಉಪಾಧ್ಯಕ್ಷರ ಮತ್ತೆ ಅಧ್ಯಕ್ಷರಾಗಲ್ಲ ಅಂತ ಹೇಳುತ್ತಾ ಅವ್ರಿಗೆ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತಾ, ಮತ್ತೆ ನಮ್ಮ ಅಟ್ಟಿಸ್ವಾಮಿ, ಅಂಜಿನಪ್ಪ, ಚಿಕ್ಕಯ್ಯಣ್ಣ, ನಾಗರಾಜ ಎಲ್ಲರೂ ಮುಖಂಡರು ಅವ್ರಿಗೆ ಬಂದಿರೋ ಅವರಿಗೆಲ್ಲ ಸ್ವಾಗತ ಕೋರುತ್ತಾ, ನಮ್ಮ ಪಿಡಿಒ ಸರ್ ಮಲ್ಲಿಕಾರ್ಜುನ್ ಅವರು, ಯಾಕಂದ್ರೆ ಏನೇ ಕೆಲಸ ಇಲ್ಲ ಅವರು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಪಿಡಿಒ ಸರ್, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೋರುತ್ತಾ, ಪಿಡಿಒ ಅವರಿಗೆ ಅವರು ಇನ್ನು ಸ್ವಲ್ಪ ದಿನದಲ್ಲಿ ಇರ್ತಾರೆ, ಇರೋದ್ರೊಳಗೆ ನೀವು ಆ ಕಾಮಗಾರಿಯನ್ನು ಜನರಿಗೆ ಕುಡಿಯಲಿಕ್ಕೆ ನೀರು ಕೊಡಿ ಫಸ್ಟ್, ಅದೊಂದು ಅವಕಾಶ ಮಾಡಿಕೊಡ್ರಿ ಅಂತಂದೇಳಿ ಈ ಸಮಯ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೂತನವಾಗಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ರಮೇಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅಥವಾ ಅಧ್ಯಕ್ಷರಾಗಿರುವ ಸ್ಥಾನಕ್ಕೆ ಸ್ವಾಗತವನ್ನು ಕೋರುತ್ತಾ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಸ್ಥಾನ ಬದಲಾಗಬಹುದು, ವ್ಯಕ್ತಿ ಬದಲಾಗಬಹುದು, ಆದ್ರೆ ನಾವು ಮಾಡಿರುವಂತಹ ಒಳ್ಳೆ ಕಾರ್ಯ ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ. ಸೊ ಮುಂದೆ ಯಾರೇ ವ್ಯಕ್ತಿ ಆಗಿರ್ಬೋದು, ಮುಂದೆ 5 ಗ್ರಾಮಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಒಳ್ಳೆ ಕಾರ್ಯ ಮಾಡಬೇಕಾಗಿ ಈ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ತಾ ನಾನು ಒಂದೆರಡು ಮಾತನ್ನ ಶುಭ ಗಳಿಗೆಯಲ್ಲಿ ಹಾಗೂ ಈ ದಿನದ ಶುಭ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ವಿ ಜಯಲಕ್ಷ್ಮಿ ಹಾಗೂ ನಮ್ಮ ಪಿಡಿಒ ಅಧಿಕಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾರು, ಅದೇ ರೀತಿಯಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೀತಾ ಗುರುರಾಜು ಹಾಗೂ ಮಾಜಿ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಮೀನಾಕ್ಷಿ ಶಿವಣ್ಣ ಹಾಗೂ ಶೋಭಾ ಸೋಮಶೇಖರು, ವಸಂತಮ್ಮ ಅಂಜಿನಪ್ಪ, ಮೆಂಬರ್ಗಳಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ, ಜಯಮ್ಮ, ಜಮೃದ್ದು, ಬೇಗಂ ಇಸ್ಮಾಯಿಲ್, ಅದೇ ರೀತಿಯಾಗಿರ್ತಕ್ಕಂಥ ಬೈರಾಪುರ ಗ್ರಾಮದ ಸದಸ್ಯರುಗಳಾಗಿರ್ತಕ್ಕಂಥ ಶಿವಗಂಗಮ್ಮ ಚಿತ್ತಾಯವರು ಹಾಗೂ ನಮ್ಮ 2ನೇ ವಾರ್ಡಿನ ಮೆಂಬರ್ ಆಗಿರ್ತಕ್ಕಂಥ ಕೊಲ್ಲಮ್ಮ ಬೇಣಳಪ್ಪನವರು, ಈ ಶುಭ ಕಾರ್ಯಕ್ರಮದಲ್ಲಿ ಎಲ್ಲ ಮೆಂಬರ್ಗಳು, ಇನ್ನೇ ಬರೆದಿರ್ತಕ್ಕಂಥ ಮೆಂಬರ್ಗಳು ಕೂಡ ಶುಭ ಹಾರೈಸ್ತಾ, ಇಷ್ಟು ವರ್ಷ 5 ದಿನಗಳ ಕಾಲ ನಾವು ಸುಗ್ಗವಾಗಿ ನಾವು ಯಾವ ರೀತಿ ನಡ್ಕೊಂಡು ಬಂದವೋ ಅದೇ ರೀತಿಯಾಗಿ 4 ಹಳ್ಳಿಗಳಿಂದ ಏನೇ ತೊಂದರೆಗಳು ಬಂದಲ್ಲಿ ನಾವು ಅವರಿಗೆ ಸಂಪರ್ಕದಲ್ಲಿರ್ತೀವಿ. ಅದೇ ರೀತಿಯಾಗಿ ಏನೇ ತೊಂದರೆ ಇದ್ದರೂ ಕೂಡ ಜೊತೆಗೆ ಸಿಬ್ಬಂದಿಯವರು, ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅದೇ ರೀತಿಯಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲರೂ ಒಂದು ಕೈಲಿಂದ ಏನೂ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲರೂ ನನ್ನ ಜೊತೆ ನೀವು ಕೈ ಜೋಡಿಸಿದ್ರೆ ಎಂಥ ಕೆಲಸಗಳು ಏನೇ ಇದ್ದರೂ ಕೂಡ ಅದನ್ನು ನಾವು ಸರಿಪಡಿಸ್ಬೋದು ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಎಲ್ಲರೂ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನಮಗೆ ಸಪೋರ್ಟ್ ಮಾಡಿ ಈ ಸ್ಥಾನಕ್ಕೆ ಕುಂದಿರಿಸಿರುವಂತಹ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತಾ, ಮುಂದೆ ಏನೇ ನಮ್ಮ ಕಡೆಯಿಂದ ಆಗಲಿ, ಯಾವುದೇ ಬೇರೆ ಗ್ರಾಮಸ್ಥರ ಕಡೆಯಿಂದ ಆಗಲಿ, ನನ್ನ ಕೈಲಿ ಒಬ್ಬನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮೆಲ್ಲ ಸಹಕಾರ ಸಪೋರ್ಟ್ ನನಗೆ ಬೇರೆ ಎಲ್ಲ ರೀತಿಯಲ್ಲೇ ಕೆಲಸಗಳೆಲ್ಲ ನಾವು 5 ವರ್ಷದಲ್ಲಿ ಯಾವ ರೀತಿ ಮಾಡ್ಕೊಂಬಂದು ಅದೇ ರೀತಿಯಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಭರವಸೆ ಕೊಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಸುತ್ತ ಜೈ ಹಿಂದ್, ಜೈ ಕರ್ನಾಟಕ.